ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಭಾನುಪ್ರಕಾಶ್ ಮಾತಾಡ್ತಾ ಇರೋದು. ಇವತ್ತು ಯಾವ ವಿಷಯವಾಗಿ ಬಂದಿದ್ದೀನಿ ಅಂದರೆ, ಯಾವ ವಿಷಯವಾಗಿ ಮಾತಾಡ್ತಾ ಇದ್ದೀನಂದರೆ, ನಮ್ಮ ಬಿ ಜೆ ಪಿಲಿ ಯಾವ ಥರ ವಾತಾವರಣ ಇದೆ ಅಂತ. ಏನಂದರೆ, ನಮ್ಮ BY ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡ್ತಾರಾ ಅಂತ ಟಾಪಿಕ್ ಇದು. ಏನಂದರೆ, ಏನಕ್ಕೆ ಈ ಬದಲಾವಣೆ ಮಾಡಬೇಕು? ಏನು ಬದಲಾವಣೆ ಅವಶ್ಯಕತೆ ಇದೆಯಾ? ಖಂಡಿತ ಇಲ್ಲ. ಏನಕ್ಕಂದರೆ, ಕಳೆದ ವರ್ಷ ನಮ್ಮ ನರೇಂದ್ರ ಮೋದಿಯವರು ಹಾಗೂ ನಮ್ಮ ಅಮಿತ್ ಶಾ ಅವರ ಮೂಲಕನೇ ನಮ್ಮ BY ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಿದ್ರು. ಏನಕ್ಕೆ ನೇಮಕ ಮಾಡಿದ್ರು? ಏನಕ್ಕಂದರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 66 ಸ್ಥಾನ ಬಂದು ಈ ನ್ಯಾಯವಾಗಿ ನಾವು ಸೋತ್ವಿ. BJP ಸೋಲ್ತು. ಅದಕ್ಕೆ ಯಾರು ಕಾರಣ? ಯಾರೇಳಿ ಕಾರಣ? ಯತ್ನಾಳ್. ಇದಕ್ಕೆಲ್ಲ ಯತ್ನಾಳೇ ಕಾರಣ. ಏನಕ್ಕಂದರೆ, ಯತ್ನಾಳ್ ಅವರ ಬಾಯಿ ಡೈಲಿ ಬರೋದು ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡೋದು, ಪಕ್ಷದ ಮೇಲೆ ಮಾತಾಡೋದು. ಏನಂದರೆ, ಕಳೆದ ಬಾರಿ ಅಮಿತ್ ಶಾ ಬಂದಾಗ ಅಮಿತ್ ಶಾಗೇನೆ 2,500 ಕೋಟಿ ತಗೊಂಡು CMನ ಇದು ಮಾಡ್ತಾರಂತ ಹೇಳಿದ್ರು ಅವ್ರನ್ನ, ಅಮಿತ್ ಶಾ ಮೇಲೇನೆ. ಇದಕ್ಕೆಲ್ಲ ಮೂಲ ಕಾರಣನೇ ಯತ್ನಾಳ್ ಹಾಗೂ ಅವ್ರ ಟೀಮು. ಇವಾಗ ಯತ್ನಾಳ್ ಜೊತೆ ಯಾರಿದ್ದಾರೆ ನಿಮಗೆ? ರಮೇಶ್ ಜಾರಕಿಹೊಳಿ ಎಂಥ ಕೆಲಸ ಮಾಡಿ ಅಂತ ನಿಮಗೆ ಗೊತ್ತಿತ್ತು. ಏನಕ್ಕೆ ಅವನಿಗೆ ಮಿನಿಸ್ಟ್ರು ಸ್ಥಾನದಿಂದ ಕಿತ್ತೆಸಿದ್ರು ಅಂತಾನೂ ಗೊತ್ತಿದೆ. ಏನಕ್ಕಂದರೆ, ಅದೆಲ್ಲ ನೋಡ್ತಾ ಇರೋ ಜನ ಈ ಯತ್ನಾಳ್ ಮಾತಾಡೋದು, ರಮೇಶ್ ಜಾರಕಿಹೊಳಿ ಆ CD ವಿಷಯ ಅದೆಲ್ಲ ನೋಡಿದ್ರು. BJP ಮೇಲೆ ಬೇಸತ್ತಿದ್ರು, ತುಂಬ ಬೇಜಾರಾಯ್ತು BJP ಮೇಲೆ. ಕಾಂಗ್ರೆಸ್ 136 ಸ್ಥಾನ ಗೆದ್ದರು. BJP ಕಾರ್ಯಕರ್ತರಲ್ಲಿ ತುಂಬ ಬೇಜಾರಾಯಿತು, ತುಂಬ ನೊಂದ್ಕೊಂಡ್ರು. BJP ಕಾರ್ಯಕರ್ತರು ಯಾರಿಗೂ ಹುಮ್ಮಸ್ಸೇ ಇರಲಿಲ್ಲ. ಆವಾಗ ಹೈಕಮಾಂಡ್ಗೊಂದು ಮನವರಿಕೆ ಆಯಿತು. ಏನಕ್ಕಂದರೆ, ಒಬ್ಬ ಯುವ ನಾಯಕ ಬೇಕು, ಒಬ್ಬ ಯಂಗ್ ಲೀಡ್ರು ಬೇಕು. ಆವಾಗ ನಮ್ಮ BY ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿದ್ರು. ಬಟ್ ಅವ್ರು ರಾಜ್ಯಾಧ್ಯಕ್ಷರಾದ್ಮೇಲೆ ಕೂತ್ಕೊಂತ ಇಲ್ಲ, ಹಗಲು ರಾತ್ರಿ ಅಂತ ದುಡಿತಾ ಇದ್ದಾರೆ ಕಾರ್ಯಕರ್ತರಿಗೋಸ್ಕರ. ಡೈಲಿ ನೋಡಿ ಅವ್ರದ್ದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನೋಡಿ, ಎಲ್ಲ ಕಡೆ ಪ್ರೋಗ್ರಾಮ್ಗಳು. ಕಾರ್ಯಕರ್ತರು ಹುಮ್ಮಸ್ಸಲ್ಲಿದ್ದಾರೆ. ಯಾಕಂದ್ರೆ ಕಳೆದ ನೆಕ್ಸ್ಟ್ ಚುನಾವಣೆಲಾದರೂ ನಾವು 140 ಸೀಟ್ ಬರ್ಬೋದು ಅಂತ. ಬಟ್ ಈ ಯತ್ನಾಳ್ ಏನು ಮಾಡ್ತಾ ಇದ್ದಾರೆ, ಯತ್ನಾಳ್ ಅಂಡ್ ಟೀಮ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವ್ರನ್ನ ತಡೀತಾ ಇದ್ದಾರೆ. ಪಕ್ಷದಲ್ಲಿ ಒಂಥರ ವಾತಾವರಣನೇ ಒಂಥರ ಇದು ಮಾಡ್ತಾ ಇದ್ದಾರೆ. ಆದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವ್ರಿಗೆ ನಾನು ಒಂದೇ ಒಂದು ಮನವಿ ಮಾಡ್ಕೊಳ್ಳೋದು ಏನಂದರೆ, ಫಸ್ಟು ನೀವು ರಾಜ್ಯಾಧ್ಯಕ್ಷರು, ಫಸ್ಟು ಯತ್ನಾಳ್ ಅಂಡ್ ಟೀಮ್ನ ಕಿತ್ತೆಸಿರಿ. ಡೈಲಿ ಒಂದು ಮೀಡಿಯಾಗೆ ಹೋಗ್ತಾರೆ, ಏನಾದ್ರು ಒಂದು ಕೊಡ್ತಾರೆ. ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ಲ. ಆದ್ರಿಂದ ಇವ್ರನ್ನೆಲ್ಲ ಉಚ್ಚಾಟನೆ ಮಾಡಿ ಪಕ್ಷನ ಉಳಿಸಿ. ರಾಜ್ಯಾಧ್ಯಕ್ಷ ಏನಕ್ಕೆ ಚುನಾವಣೆ ಬೇಕು? ರಾಜ್ಯಾಧ್ಯಕ್ಷ ಚುನಾವಣೆ ಎಷ್ಟು 40 ವರ್ಷದಿಂದನೂ ಅವಿರೋಧ ಆಯ್ಕೆ ಮಾಡ್ಕೊಂಡೇ ಬಂದಿದ್ದಾರೆ. ಏನೋ ಒಂದಲ್ಲ 2 ಸತಿ ಇದಾಗಿದೆ. ಏನು ಅಮಿತ್ ಶಾ ನರೇಂದ್ರ ಮೋದಿಗಿಂತ ಬೇಕಾ ನಿಮಗೆ ಡಿಸಿಷನ್ ಮೇಕರ್ಸ್? ಆದ್ರಿಂದ ಇವ್ರನ್ನೆಲ್ಲ ಉಚ್ಚಾಟನೆ ಮಾಡಿ ನಮ್ಮ BJP ಪಕ್ಷ ಉಳಿಸ್ಬೇಕಂತ ನಮ್ಮ ವಿಜೇಂದ್ರ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಇಂತಿ ನಿಮ್ಮ ಪ್ರೀತಿಯ ಭಾನುಪ್ರಕಾಶ್.